ಹಾಯ್, ನಮಸ್ತೆ ಎಲ್ರಿಗೂ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದಿಂದ ಮರಣ ಹೊಂದುತ್ತಿರುವವರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಯುವಕ ಯುವತಿಯರು ಈ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಈ ಹೃದಯಾಘಾತಕ್ಕೆ ನಿಖರವಾದ ಕಾರಣ ಇದುವರೆಗೂ ತಿಳಿದು ಬಂದಿಲ್ಲವಾದರೂ ಕೂಡ ಹೃದಯಾಘಾತಕ್ಕೆ ಒಂದು ಕಾರಣ ಸ್ಟ್ರೆಸ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ಕೆಲಸಕ್ಕೆ ಹೋಗುವಂತಹ ಯುವಕ ಯುವತಿಯರು ಸಿಕ್ಕಾಪಟ್ಟೆ ಕೆಲಸದ ಒತ್ತಡವನ್ನು ಮೈ ಮೇಲೆ ಎಳ್ಕೊಳ್ತಾ ಇದ್ದಾರೆ, ತಲೆ ಮೇಲೆ ಎಳ್ಕೊಳ್ತಾ ಇದ್ದಾರೆ. ಕೆಲವರು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅನ್ನೋ ಥರ ನಡ್ಕೊಳ್ತಾ ಇರ್ತಾರೆ. ಅಂದರೆ ಇವರಿಗೆ ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ಬಗ್ಗೆ ಏನೂ ಡಿಫರೆನ್ಸೇ ಇಲ್ಲ. ಅಂದರೆ ಪ್ರೊಫೆಷನಲ್ ಲೈಫನ್ನು ಪರ್ಸನಲ್ ಲೈಫ್ ಜೊತೆಗೆ ಮಿಕ್ಸ್ ಮಾಡಿರ್ತಾರೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಅಲ್ಲೂ ಕೂಡ ಕಾಲ್ಗಳು ಬರ್ತಾ ಇರುತ್ತೆ, ಆ ಕಾಲ್ ರಿಸೀವ್ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಊಟಕ್ಕೆ ಕೂತ್ರೆ ಆಫೀಸಿಂದ ಕಾಲ್ ಬರುತ್ತೆ, ಕಾಲ್ ರಿಸೀವ್ ಮಾಡ್ತಾ ಇರ್ತಾರೆ. ಅಥವಾ ಇನ್ನೆಲ್ಲಿಗೋ ಹೊರಗಡೆ ಶಾಪಿಂಗಿಗೆ ಹೋದರೆ ಅಲ್ಲೂ ಕೂಡ ಈ ಕೆಲಸಕ್ಕೆ ಸಂಬಂಧಪಟ್ಟ ಕರೆಗಳನ್ನು ಅವರು ರಿಸೀವ್ ಮಾಡ್ತಾ ಇರ್ತಾರೆ. ಇಷ್ಟು ಮಾತ್ರ ಅಲ್ಲದೆ ಕೆಲವರು ಆಫೀಸ್ ಟೈಮಿಂಗ್ ಕಳೆದ್ರೂ ಕೂಡ ಇನ್ನೂ ಹೆಚ್ಚಿನ ಸಮಯಗಳ ಕಾಲ ಕೆಲಸದಲ್ಲಿ ತೊಡಗಿಸಿಕೊಳ್ತಾರೆ. ಇದಕ್ಕೆ ಕಾರಣ ಹಲವಾರು ಇರಬಹುದು. ಒಂದು, ಅವರಿಗೆ ಕೊಟ್ಟ ಟಾರ್ಗೆಟ್ನಿಂದ ಇರಬಹುದು, ಅಥವಾ ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಅವರ ಕೆಲಸದ ಸಮಯ ಮುಗಿದ್ರೂ ಕೂಡ ಹೆಚ್ಚಿನ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಅಂದರೆ ಈ ಹೆಚ್ಚಿನ ಕೆಲಸ ಮಾಡೋದ್ರಿಂದ ತಮಗೆ ಪ್ರಮೋಷನ್ ಸಿಗಬಹುದು ಅಥವಾ ಸ್ಯಾಲರಿ ಹೈಕ್ ಆಗಬಹುದು ಎನ್ನುವ ಆಸೆಯಿಂದ ಅವರು ಹೀಗೆ ಹೆಚ್ಚಿನ ಕೆಲಸದಲ್ಲಿ ತೊಡಗಿಸಿಕೊಳ್ತಾರೆ. ಆದರೆ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾದ ಒಂದು ವಿಷಯ ಏನಂತ ಹೇಳಿದ್ರೆ, ಇವತ್ತು ನೀವು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನೀವು ಎಷ್ಟು ಕೆಲಸ ಮಾಡಿದ್ರೂ ಅವರಿಗೆ ಸಾಕೆ ಆಗೋದಿಲ್ಲ. ಆದರೆ ನಾಳೆ ಸಪೋಸ್ ಈ ಹೆಚ್ಚಿನ ಕೆಲಸ ಮಾಡಿ ನಿಮಗೆ ಆರೋಗ್ಯ ಹಾಳಾಗಿ ನೀವು ಮೃತಪಟ್ಟರೆ ಅದರಿಂದ ಲಾಸ್ ಆಗೋದು ನಿಮ್ಮ ಫ್ಯಾಮಿಲಿಗೆ ಮಾತ್ರ. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಇದರಿಂದ ಯಾವ ಸಂಸ್ಥೆಗೂ ಕೂಡ, ನೀವು ಕೆಲಸ ಮಾಡುವ ಸಂಸ್ಥೆಗೂ ಯಾವುದೇ ಲಾಸ್ ಇಲ್ಲ. ಹೆಚ್ಚು ಅಂತಂದರೆ ನೀವು ಮೃತಪಟ್ಟ ದಿವಸ ಅವರು 1 ನಿಮಿಷಗಳ ಕಾಲ ಒಂದು ಮೌನ ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಅವರ ಕೆಲಸವನ್ನು ಅವರು ಕಂಟಿನ್ಯೂ ಮಾಡ್ತಾರೆ. ನಾಳೆ ನಿಮ್ಮ ಪೊಸಿಷನ್ಗೆ ಇನ್ಯಾರೋ ಬರ್ತಾರೆ, ಆ ಕೆಲಸ ಕಂಟಿನ್ಯೂ ಆಗುತ್ತೆ. ಆದರೆ ನೀವು ಮೃತಪಟ್ಟರೆ ಲಾಸ್ ಯಾರಿಗೆ? ನಿಮ್ಮ ಮಕ್ಕಳಿಗೆ, ನಿಮ್ಮ ತಂದೆ ತಾಯರಿಗೆ, ನಿಮ್ಮ ಗಂಡ ಅಥವಾ ಹೆಂಡತಿಗೆ, ನಿಮ್ಮ ಫ್ಯಾಮಿಲಿಗೆ ಅದರ ನಷ್ಟ ಅಷ್ಟೇ. ಅದರ ಹೊರತು ಯಾವ ಸಂಸ್ಥೆಗೂ ಕೂಡ ನೀವು ಇಲ್ಲ ಅಂತಂದರೆ ಅವರ ಕೆಲಸಕ್ಕೆ ಏನು ಅಡ್ಡಿ ಆಗೋದಿಲ್ಲ. ಅದನ್ನು ಇನ್ನೊಬ್ಬ ಬಂದು ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅಷ್ಟೇ. ಅದಕ್ಕೆ ಈ ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಪರ್ಸನಲ್ ಲೈಫಿಗೆ ಟೈಮ್ ಕೊಡಿ, ನಿಮ್ಮ ಹೆಲ್ತಿಗೆ ಟೈಮ್ ಕೊಡಿ. ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟೇ ಟೈಮ್ ಕೊಟ್ಟು ನಿಮ್ಮ ಹೆಲ್ತಿನ ಕಡೆಗೆ, ವ್ಯಾಯಾಮ ಮಾಡೋದ್ರ ಕಡೆಗೆ, ಒಳ್ಳೆ ಫುಡ್ ತಿನ್ನೋದ್ರ ಕಡೆಗೆ ಗಮನ ಕೊಡಿ. ಥ್ಯಾಂಕ್ ಯು.